ನಮಸ್ಕಾರ. ಮಹಾಭಾರತದ ಯುದ್ಧದಲ್ಲಿ ಅನೇಕ ಘಟನೆಗಳಾಗ್ತವೆ. ಮಹಾಭಾರತದ ಯುದ್ಧ ಮುಗಿತು. ಆ ಕುರುಕ್ಷೇತ್ರದ ಯುದ್ಧ ಮುಗಿದ ನಂತರ ಗಾಂಧಾರಿ ಬಹಳಷ್ಟು ದುಃಖದಲ್ಲಿರ್ತಾನೆ. ಬಹಳಷ್ಟು ಅಂದರೆ ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ. ಪುತ್ರ ಶೋಕ ಅನ್ನೋದು ಎಲ್ಲಕ್ಕಿಂತ ಘನಘೋರವಾದ ಶಿಕ್ಷೆ. ಅಂತ ಶಿಕ್ಷೆಯನ್ನು ಗಾಂಧಾರಿ ಅನುಭವಿಸುವ ಸಂದರ್ಭದಲ್ಲಿ ಅವಳಿಗೆ ತನ್ನ ಪುತ್ರರ ಶವಗಳನ್ನು ನೋಡುವ ಹಂಬಲ. ಆದರೆ ರಾಜ ಪರಿವಾರದವರು ಎಲ್ಲರೂ ಅವಳನ್ನೇ ಆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಅಲ್ಲಿನ ದೃಶ್ಯ ಇನ್ನಷ್ಟು ಭೀಕರ, ಭಯಾನಕ. ಆದರೂ ಗಾಂಧಾರಿಗೆ ಮನಸ್ಸು ತಡೆಯೋದಿಲ್ಲ. ಅವಳು ರಣಭೂಮಿಗೆ ಹೋಗ್ತಾಳೆ. ಹೋಗುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಅವಳನ್ನು ಹಿಂಬಾಲಿಸ್ತಾನೆ. ಬೇಡ ಅಂತ ಹೇಳಿರ್ತಾನೆ. ಅವನು ಕೂಡ ಶ್ರೀಕೃಷ್ಣ ಹೇಳ್ತಾನೆ, ಬೇಡಮ್ಮ, ಅಲ್ಲಿ ಬಹಳಷ್ಟು ಭಯಾನಕ ದೃಶ್ಯ ಅದದು. ಅಲ್ಲಿ ಯಾವ ವಾತಾವರಣವೂ ಕೂಡ ಸರಿಯಿಲ್ಲ. ನಿನ್ನ ಮಕ್ಕಳ ಶಿವ ಸಂಸ್ಕಾರ ಆಗ್ತದೆ, ನೀನು ವಿಚಾರ ಮಾಡಬೇಡ, ಆದ್ರೆ ಹೋಗ್ಬೇಡ. ಗಾಂಧಾರಿಗೆ ತಡ್ಕೋಕ್ಕಾಗೋದಿಲ್ಲ. ಪುತ್ರ ವ್ಯಾಮೋಹ. ಅವಳು ಯುದ್ಧ ಭೂಮಿಗೆ ಹೋಗ್ತಾಳೆ. ಹೋಗಿ ನೋಡ್ತಿರ್ತಾಳೆ, ಎಲ್ಲರ ಶವಗಳು ಚೆಲ್ಲಿ ಬಿದ್ದಿದ್ದಾವೆ. ಅದೆಷ್ಟೋ ದುರ್ನಾತ ಹರಡಿಕೊಂಡಿದೆ. ನರಿಗಳು, ಹದ್ದುಗಳು ಅವೆಲ್ಲ ಬಹಳಷ್ಟು ಬೋರಿ ಭೋಜನವನ್ನು ಮಾಡ್ತಾ ಇದ್ದಾವೆ ಆನಂದದಿಂದ. ಆ ರೀತಿಯಾದಂಥ ಒಂದು ರಣಭೂಮಿಯಲ್ಲಿ ಗಾಂಧಾರಿ ಪ್ರವೇಶ ಮಾಡ್ತಾಳೆ. ದುಶ್ಯಾಸನನ ಶವವನ್ನು ನೋಡ್ತಾಳೆ. ಭೀಮ ದುಶ್ಯಾಸನ ಶವವನ್ನು ಛಿದ್ರ ಮಾಡಿ ಎಲ್ಲ ಕಡೆಗೆ ತೆರಳಿ ಬಿಟ್ಟಿರ್ತಾಳೆ. ಅವೆಲ್ಲ ಅಂಗಾಂಗಗಳು ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಾವೆ. ಮುಂದುವರೆದು ಸರೋವರದ ಹತ್ರ ಬರ್ತಾಳೆ. ದುರ್ಯೋಧನನ ಶವವನ್ನು ಕಾಣ್ತಾಳೆ. ದುರ್ಯೋಧನನ ಶಿರವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಶೋಕಿಸ್ತಿದ್ದಾಳೆ, ಅಳ್ತಾ ಇದ್ದಾಳೆ. ಗಾಂಧಾರಿಗೆ ಬಹಳಷ್ಟು ದುಃಖ ಉಮ್ಮಳಿಸಿಕೊಳ್ತಾ ಇದೆ. ಆ ದುಃಖವನ್ನು ನಮ್ಮ ಮಾತುಗಳಲ್ಲಿ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪಾರವಾದ ದುಃಖ ಅವಳಲ್ಲಿ ತುಂಬ್ಕೊಂಡ್ಬಿಟ್ಟದ. ಅದರಲ್ಲಿ ಒಂದಿಷ್ಟು ಬರಬರಾಗತ್ತದ. ಸಾಯಂಕಾಲ ಆಗ್ತದೆ. ಶ್ರೀಕೃಷ್ಣ ಅಂತಾನೆ, ರಾತ್ರಿ ರಣಭೂಮಿ ಇನ್ನಷ್ಟು ಭೀಕರ ಆಗ್ತದೆ. ಇಲ್ಲಿ ಇರುವುದು ಕ್ಷೇಮವಲ್ಲ, ಅರಮನೆಗೆ ಹೋಗೋಣ ಬನ್ನಿ. ಆ ಗಾಂಧಾರಿ ಒಳಗಿನ ಸಿಟ್ಟು ಹೊರಹೊಮ್ಮತ. ಆಕೆ ಏನು ತಡೆದುಕೊಂಡಿದ್ದು ಆ ಸಿಟ್ಟು ಹೊರಹೊಮ್ಮತಾಳ. ಸಿಟ್ಟಿನಿಂದ, ಕ್ರೋಧದಿಂದ ಕೃಷ್ಣನನ್ನ ಬೈಯಲು ಶುರು ಮಾಡ್ತಾಳ. ಇದಕ್ಕೆಲ್ಲ ಕಾರಣ ನೀನೇ. ಆ 5 ಪಂಚಪಾಂಡವರನ್ನು ಎದುರಿಗಿಟ್ಕೊಂಡು ಯುದ್ಧ ಮಾಡಿಸ್ಲಿಕ್ಕೆ ಕಾರಣ ನಾದವನೇ ನೀನೇ. ನನ್ನ ಮಕ್ಕಳನ್ನು ಕೊಲ್ಲಿಸ್ಬೇಕಂತಿದ್ದಿ, ನೀನು ಕೊಲ್ಲಿಸಿದೀಯ. ನಿನ್ನಿಂದಲೇ ನನ್ನ ಮಕ್ಕಳ ಸರ್ವನಾಶ ಆದರು. ನೀನೇ ಈ ನಾಶಕ್ಕೆಲ್ಲ ಕಾರಣ ಅಂತ ಬಾಯಿಗೆ ಬಂದನ್ನು ಬೈಯಕ್ಕೆ ಶುರು ಮಾಡ್ತಾನೆ. ಅದೆಲ್ಲ ಕೇಳಿ ಕೃಷ್ಣ ಹೇಳ್ತಾನೆ, ಈ ಶರೀರ ನಶ್ವರ, ಇದು ಶಾಶ್ವತ ಅಲ್ಲ. ಒಂದಿಲ್ಲ ಒಂದಿನ ಬಿಟ್ಟು ಹೋಗ್ಬೇಕಾದದ್ದು. ಈಗ ನಿನ್ನ ಈ ದುರ್ಯೋಧನನ ಶಿರವನ್ನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅಳ್ತಾ ಇರ್ತಲ್ಲ, ಇದು ಒಂದು ಶವ ಅಷ್ಟೇ. ಇದರಲ್ಲಿ ದುರ್ಯೋಧನನ ಇಲ್ಲ. ದುರ್ಯೋಧನನ ಚೇತನ, ದುರ್ಯೋಧನನ ಜೀವ, ಪ್ರಾಣ ಪಕ್ಷಿ, ಆತ್ಮ ಅದು ಹಾರೋಗ್ಯದ, ಅದು ಬೇರೆ ಕಡೆಗೆ ಅದ. ಇದರೊಳಗೆಲ್ಲ ಇದೊಂದು ಕಸ ಅನ್ನೋ ಬೋಧನೆಯನ್ನು ಮಾಡ್ತಾನೆ. ಮಾಡಿದರೂ ಕೂಡ ಗಾಂಧಾರಿಗೆ ಅದು ಯಾವುದು ಅರ್ಥ ಆಗೋದಿಲ್ಲ. ಯಾಕಂದರೆ ಅವಳು ಅಷ್ಟು ದುಃಖದಲ್ಲಿ ಮುಳುಗಿದ್ಲು. ಕೊನೆಗೆ ಹೇಳ್ತಾನೆ, ನಡಿ ಅರಮನೆಗೆ ಹೋಗೋಣ ಅಂತೇಳಿ. ಆದರೆ ಗಾಂಧಾರಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. 101 ಮಕ್ಕಳನ್ನು ಕಳ್ಕೊಂಡಾಳ. ತನ್ನೆಲ್ಲ ಸಂತಾನ ನಾಶ ಆಗ್ಯದ. ಅವಳು ಬಹಳಷ್ಟು ದುಃಖ ತಪ್ಪಾಗಿದ್ದಾಳೆ. ಅಲ್ಲೇ ಉಳ್ಕೊಂತ ಅಂತೇಳಿ ಹೇಳ್ತಾನೆ.
ಕೃಷ್ಣ ಹೇಳ್ತಾನೆ, ಎಷ್ಟು ಮನವೊಲಿಸಿದ್ರು ಕೂಡ ಗಾಂಧಾರಿ ಬರೋದಿಲ್ಲ. ಅವಾಗ ಕೃಷ್ಣ ಗಾಂಧಾರಿಯನ್ನು ಅಲ್ಲೇ ಬಿಟ್ಟು ಬಂದ್ಬಿಟ್ಟು. ಈ ಒಂದು ಘಟನೆಯಿಂದ ನಾವು ಕಲಿಬೇಕಾದದ್ದು ಏನು ಅಂತಂದ್ರೆ, ನ್ಯಾಯ ಮತ್ತು ಅನ್ಯಾಯಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ನ್ಯಾಯ ಮತ್ತು ಅನ್ಯಾಯಗಳ ಬಗ್ಗೆ. ಗಾಂಧಾರಿಯ ಮಕ್ಕಳ ನಾಶಕ್ಕೆ ಅನ್ಯಾಯ ಕಾರಣ ಅಂತೇಳಿ ಗಾಂಧಾರಿ ಅರ್ಥ ಮಾಡ್ಕೊಳ್ಳಲಿಲ್ಲ. ಅಧರ್ಮ ಸಂಭವಿಸುವ ಸಂದರ್ಭದಲ್ಲಿ ಗಾಂಧಾರಿ ಕೂಡ ತನ್ನ ಮಕ್ಕಳಿಗೆ ತಿಳಿ ಹೇಳಲಿಲ್ಲ. ಆ ಅಧರ್ಮದ ದಾರಿಯಲ್ಲಿ ಅವ್ರು ನಡೆದದಕ್ಕಾಗಿ ನಾಶ ಆದರೂ ಅನ್ನುವ ಮಾತನ್ನು ಕೂಡ ಗಾಂಧಾರಿ ಅರ್ಥ ಮಾಡ್ಕೊಳ್ಳಲಿಲ್ಲ. ಕೇವಲ ಕೃಷ್ಣನನ್ನ ದೂಷಿಸಿದ್ಲು. ಪಾಂಡವರನ್ನ ಕಂಡು ಅಸೂಯೆ ಪಟ್ಟಳು. ಪಾಂಡವರಿಗೆ ತುಳಿಬೇಕು ಅನ್ನುವ ಮನೋಭಾವ ಒಳಗಿತ್ತು. ತನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳುವ ಒಂದು ಸೌಜನ್ಯ ಕೂಡ ಆಕೆಗಿರಲಿಲ್ಲ ಗಾಂಧಾರಿಗೆ. ಅದನ್ನು ಅರ್ಥೈಸಿಕೊಳ್ಳು ಈ ಸಂದರ್ಭದಲ್ಲಾದರೂ ಕೂಡ ಅವರ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿದೆ ಅನ್ನುವ ಮಾತು ಕೂಡ ಇಲ್ಲ. ಯಾಕಂದರೆ ಪುತ್ರ ವ್ಯಾಮೋಹ ಅವಳನ್ನು ಆವರಿಸಿಬಿಟ್ಟಿದೆ. ಅದೇ ರೀತಿಯಾಗಿ ನಮಗೂ ಕೂಡ ನಾವೆಷ್ಟೇ ಬಲಾಢ್ಯರಿರಬಹುದು, ಈ ಕುರುಕ್ಷೇತ್ರ ಯುದ್ಧ ನಮ್ಗೆ ಕೊಡುವಂಥ ಸಂದೇಶನೇ ಅದೇ. ನಾವೆಷ್ಟೇ ಬಲಾಢ್ಯರಿರಬಹುದು, ನಮ್ಮ ಪರಿವಾರ ಎಷ್ಟೇ ದೊಡ್ಡದಿರ್ಬೋದು, ನಮ್ಮ ಸೈನ್ಯ ಎಷ್ಟೇ ಶಕ್ತಿಶಾಲಿಯಾಗಿರ್ಬೋದು, ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು, ಅಧರ್ಮದ ದಾರಿಯಲ್ಲಿ ನಾವು ನಡೆದೆವು ಅಂತಂದ್ರೆ ಆಗ ನಮ್ಮ ನಾಶ ನಿಶ್ಚಿತ ಅನ್ನೋದು ತಿಳಿಸಿಕೊಡ್ತದೆ. ಧರ್ಮದ ದಾರಿಯಲ್ಲಿ ನಡೆದಾಗ ಮಾತ್ರ ಕೊನೆಗೆ ಜಯ, ಅಧರ್ಮಕ್ಕೆ ಜಯ ಇಲ್ಲ. ಅದಕ್ಕೆ ಸತ್ಯಮೇವ ಜಯತೆ ಎನ್ನುವ ಮಾತು ನಾವು ಇವತ್ತಿಗೂ ಕೂಡ ಅದನ್ನು ಸ್ವೀಕರಿಸಿ ಅನುಸರಿಸ್ತಾ ಇದ್ದೀವಿ. ಧನ್ಯವಾದಗಳು.